ಭವಾನಿ ರೇವಣ್ಣಗೆ ಬಿಗ್ ರಿಲೀಫ್ ಸಿಕ್ಕಿರುವಂತಹ ಸುದ್ದಿ ಬರ್ತಾ ಇದೆ. ಭವಾನಿ ಅವರಿಗೆ ನಿರೀಕ್ಷಣಾ ಜಾಮೀನು ಮಂಜೂರಾಗಿದೆ. ಷರತ್ತುಬದ್ಧ ಜಾಮೀನನ್ನ ಕೊಟ್ಟಿದೆ ಹೈಕೋರ್ಟ್. ಕೆಆರ್ ನಗರ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಷರತ್ತುಬದ್ಧ ಜಾಮೀನು ಹೈಕೋರ್ಟ್ನಿಂದ ಮಂಜೂರಾಗಿದೆ. ಆದರೆ ಮೈಸೂರು ಹಾಸನಕ್ಕೆ ಭವಾನಿ ಹೋಗದಂತೆ ಷರತ್ತು ವಿಧಿಸಲಾಗಿದೆ. ಕೆಆರ್ ನಗರ ಕಿಡ್ನಾಪ್ ಕೇಸ್ನಲ್ಲಿ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು ಭವಾನಿ. ಪೊಲೀಸರ ತನಿಖೆಗೆ ಭವಾನಿ ರೇವಣ್ಣ ಸಹಕರಿಸಿದ್ದಾರೆ. 85 ಪ್ರಶ್ನೆಗಳಿಗೆ ಭವಾನಿ ರೇವಣ್ಣ ಉತ್ತರಿಸಿದ್ದಾರೆ. ತನಿಖೆಗೆ ಸಹಕರಿಸಿಲ್ಲ ಎಂಬ ಪೊಲೀಸರ ವಾದವನ್ನು ಒಪ್ಪಲ್ಲ. ಪೊಲೀಸರಿಗೆ ಬೇಕಾದ ಉತ್ತರವನ್ನು ಆರೋಪಿ ಏನು ಕೊಡಬೇಕಾಗಿಲ್ಲ ಅಂತ ಜಾಮೀನು ತೀರ್ಪಿನ ವೇಳೆ ನ್ಯಾಯಮೂರ್ತಿ ಕೃಷ್ಣ ಅಧ್ಯಕ್ಷತೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು, ಮೈಸೂರು ಮತ್ತು ಹಾಸನಕ್ಕೆ ಹೋಗದಂತೆ ಷರತ್ತು ವಿಧಿಸಿ ನಿರೀಕ್ಷಣಾ ಜಾಮೀನನ್ನ ಮಂಜೂರು ಮಾಡಿದ್ದಾರೆ. ಇದೇ ಪ್ರಕರಣದಲ್ಲೇ ವಿಚಾರಣೆಗೆ ಎದುರಿಸಿ ನ್ಯಾಯಾಂಗ ಬಂಧನಕ್ಕೂ ಒಳಗಾಗಿ ಜಾಮೀನಿನ ಮೇಲೆ ಹೊರಬಂದಿದ್ರು ರೇವಣ್ಣ. ಇದೇ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರಿಗೂ ಬಂಧನದ ಭೀತಿ ಕಾಡ್ತಾ ಇತ್ತು. ಈಗ ಹೈಕೋರ್ಟ್ ಷರತ್ತುಬದ್ಧ ನಿರೀಕ್ಷಣಾ ಜಾಮೀನನ್ನ ಮಂಜೂರು ಮಾಡಿದೆ. ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಭವಾನಿ ರೇವಣ್ಣ ಅವರಿಗೆ. ತನಿಖೆಗೆ ಸಹಕರಿಸಲ್ಲ ಎಂಬ ಪೊಲೀಸರ ವಾದವನ್ನ ಒಪ್ಪಲ್ಲ. ಪೊಲೀಸರಿಗೆ ಬೇಕಾದ ಉತ್ತರವನ್ನ ಆರೋಪಿಯೇ ನೀಡಬೇಕಾಗಿಲ್ಲ. ಹೀಗಾಗಿ ಜಾಮೀನು ಅಂತ ಜಾಮೀನು ತೀರ್ಪಿನ ವೇಳೆ ನ್ಯಾಯಮೂರ್ತಿ ಕೃಷ್ಣ ಅಧ್ಯಕ್ಷತೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು, ಜಾಮೀನು ಮಂಜೂರಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಭವಾನಿ ರೇವಣ್ಣ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಈ ಜಾಮೀನು ಮಂಜೂರಾಗಿದ್ದು. ಏನು ಗ್ರೌಂಡ್ಸ್ ಮೇಲೆ ಜಾಮೀನು ಸಿಕ್ಕದ್ದು, ಏನೇನು ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ? ಪ್ರಥಮ ಭವಾನಿ ರೇವಣ್ಣಗೆ ವಿಶೇಷ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತ ಸಂತ್ರಸ್ತೆ ಕಿಡ್ನಾಪ್ ಆರೋಪ ಪ್ರಕರಣದಲ್ಲಿ ಒಂದು ಬಿಗ್ ರಿಲೀಫ್ ಇವತ್ತು ಸಿಕ್ಕಿದೆ ಅಂತ ಇರುವಂತದ್ದು. ಅಂದ್ರೆ ಇದೇ ಪ್ರಕರಣದಲ್ಲಿ ಎಚ್.ಡಿ. ರೇವಣ್ಣ ಅವರು ಅರೆಸ್ಟ್ ಆಗಿ ಸುಮಾರು 4 ದಿನಗಳ ಕಾಲ ಪೊಲೀಸರ ವಶದಲ್ಲಿ ತನಿಖೆಯನ್ನು ಎದುರಿಸಬೇಕಾಯ್ತು. 6 ದಿನಗಳ ಕಾಲ ಜೈಲಿಗೆ ಹೋಗ್ಬೇಕಾಯ್ತು. ಅದಾದ ನಂತರ ಜಾಮೀನು ಪಡ್ಕೊಂಡು ಹೊರಗೆ ಬಂದ್ರು. ಅಂದ್ರೆ ಇಂತಹ ಒಂದು ಗಂಭೀರ ಪ್ರಕರಣದಲ್ಲಿ ಆ ಕಿಡ್ನಾಪ್ ನ ಹಿಂದೆ ಭವಾನಿ ರೇವಣ್ಣ ಅವರ ಕೈವಾಡವೂ ಕೂಡ ಅತ್ಯಂತ ಪ್ರಮುಖವಾಗಿರುವಂತದ್ದು. ಅವ್ರನ್ನ ಅರೆಸ್ಟ್ ಮಾಡಿ ವಿಚಾರಣೆಯನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು, ಅದರಲ್ಲೂ SIT ಅಧಿಕಾರಿಗಳು ಅವರಿಗೆ ಒಂದು ನೋಟಿಸ್ ಅನ್ನ ಜಾರಿ ಮಾಡಲಾಗಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ಅವರು ಜಾಮೀನನ್ನ ಕೋರಿ ಸೆಷನ್ಸ್ ಕೋರ್ಟ್ಗೆ ಅಂದ್ರೆ MLA MP ಕೋರ್ಟ್ ಮುಂದೆ ಅವರು ಅರ್ಜಿಯನ್ನ ಸಲ್ಲಿಸಿದ್ರು. ಅಲ್ಲಿ ಎಲ್ಲ ಒಂದ್ ಕಡೆ SIT ಮಾಡಿದಂತ ವಾದ ಏನಿತ್ತು, ಅದು ಭವಾನಿ ಅವರು ಈ ಪ್ರಕರಣದಲ್ಲಿ ಅವರು ಭಾಗಿಯಾಗಿದ್ದಾರೆ, ಅವರು ಒಳಸಂಚನ ರೂಪಿಸಿದ್ದಾರೆ, ಅವರ ಪಾತ್ರವೂ ಪ್ರಮುಖವಾದಂತ ವಿಚಾರ ಇರುವಂತದ್ದು. ಹೀಗಾಗಿ ನಿರೀಕ್ಷಣಾ ಜಾಮೀನನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅರ್ಜಿಯನ್ನ ವಜಾಗೊಳಿಸಿತ್ತು. ಅದನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು ಭವಾನಿ ರೇವಣ್ಣ ಅವರು. ವಿಚಾರಣೆ ನಡೆಸಿದಂತ ಮೊದಲ ದಿನವೇ ಹೈಕೋರ್ಟ್ ಅವರಿಗೆ ಒಂದು ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನ ಮಂಜೂರು ಮಾಡಿತ್ತು. ಮತ್ತೆ ಆ ಅರ್ಜಿಯ ಸಂಪೂರ್ಣವಾದ ವಾದ ಪ್ರತಿವಾದವನ್ನ ಆಲಿಸಿದ ಹೈಕೋರ್ಟ್ ಇವತ್ತು ಅಂತಿಮ ಆದೇಶವನ್ನು ನೀಡಿರುವಂತದ್ದು. ಅವರಿಗೆ ಮಧ್ಯಂತರ ಅಂದ್ರೆ ಷರತ್ತುಬದ್ಧ ನಿರೀಕ್ಷಣಾ ಜಾಮೀನನ್ನ ಮಂಜೂರು ಮಾಡಿರುವಂತದ್ದು. ಮತ್ತೆ ಇಲ್ಲಿ ನಿರೀಕ್ಷಣಾ ಜಾಮೀನನ್ನ ಮಂಜೂರು ಮಾಡುವ ಸಂದರ್ಭದಲ್ಲಿ ಒಂದಷ್ಟು ಅಂಶಗಳನ್ನ ಉಲ್ಲೇಖವನ್ನು ಮಾಡಿರುವಂತದ್ದು. ಈಗಾಗಲೇ ತನಿಖೆ ಮುಕ್ತಾಯ ಆಗಿದೆ. ಹಲವು ಬಾರಿ ಭವಾನಿ ರೇವಣ್ಣ ವಿಚಾರಣೆಗೆ ಹಾಜರಾಗಿದ್ದಾರೆ. 85 ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ದಾರೆ. ಮತ್ತೆ ಈ ಪೊಲೀಸರಿಗೆ ಬೇಕಾದಂತ ಉತ್ತರವನ್ನ ಅವ್ರು ಕೊಟ್ಟಿಲ್ಲ ಅನ್ನುವಂತ ಒಂದು ಕಾರಣಕ್ಕಾಗಿ ತನಿಖೆಗೆ ಸಹಕರಿಸಿಲ್ಲ ಅನ್ನುವಂತ ವಾದವನ್ನ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಕಿಡ್ನಾಪ್ ಮಾಡಿದಂತ ಸಂದರ್ಭದಲ್ಲಿ ಮಹಿಳೆಗೆ ಅಂದ್ರೆ ಟಾರ್ಚರ್ ನ ಕೊಟ್ಟಿದ್ದಾರೆ ಅನ್ನುವಂಥದ್ದಾಗ್ಲಿ, ಅಥವಾ ಆಕೆಗೆ ಮೂಲಭೂತ ಸೌಕರ್ಯಗಳನ್ನ, ಊಟ, ಬಟ್ಟೆ, ಈ ರೀತಿಯಾದ ವಸ್ತುಗಳನ್ನ ಕೊಟ್ಟು ಟಾರ್ಚರ್ ನ ಮಾಡಿದ್ದಾರೆ ಅನ್ನೋಂಥದ್ದೇನು ವಾದ ಇದೆ. ಅದನ್ನು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಆ ಸಂತ್ರಸ್ತ ಮೇಲೆ ತಮ್ಮ ಹೇಳಿಕೆಯಲ್ಲಿ ಅಕ್ಕ ಬಟ್ಟೆ ಮತ್ತೆ ಊಟವನ್ನ ಕೊಟ್ಟು ಕಳಿಸಿದ್ರು ಅಂತ ಹೇಳಿ ಹೇಳಿಕೆ ಇರುವಂತದ್ದು. ಹಾಗಾಗಿ ಎಲ್ಲ ಒಂದ್ ಕಡೆ ಭವಾನಿ ರೇವಣ್ಣ ಸಂತ್ರಸ್ತೆಗೆ ಒಂದು ಟಾರ್ಚರ್ ನ ಮಾಡಿದ್ದಾರೆ ಅಥವಾ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳನ್ನ ಕೊಟ್ಟಿಲ್ಲ ಅನ್ನುವಂಥದ್ದನ್ನ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರಿಗೆ ನಿರೀಕ್ಷಣಾ ಜಾಮೀನನ್ನ ಕೊಡಬಹುದು ಅನ್ನುವಂತ ಒಂದು ಆದೇಶವನ್ನ ಮಾಡಿರುವಂತದ್ದು. ಮತ್ತೆ ಈ ಸಂದರ್ಭದಲ್ಲಿ ಈ ಪ್ರಕರಣದ ತನಿಖೆ ನಡೆಯುವಂತ ಸಂದರ್ಭದಲ್ಲಿ ಅವರು ಏನು ಈ ಪ್ರಕರಣ ನಡೆದಂತ ಮೈಸೂರು ಭಾಗಕ್ಕೆ ಆಗ್ಲಿ ಅಥವಾ ಮತ್ತೆ ಇನ್ನೂ ಪ್ರಕರಣಗಳು ತನಿಖೆ ನಡೀತಾ ಇರುವಂತ ಹಾಸನ ಭಾಗಕ್ಕಾಗ್ಲಿ ಹೋಗಬಾರದು ಅನ್ನುವಂತ ಒಂದು ಷರತ್ತನ್ನ ವಿಧಿಸುವ ಮೂಲಕ ಭವಾನಿ ರೇವಣ್ಣ ಅವರಿಗೆ ಒಂದು ನಿರೀಕ್ಷಣಾ ಜಾಮೀನನ್ನ ಮಂಜೂರು ಮಾಡಿರುವಂತದ್ದು. ಈ ಮೂಲಕ ಎಲ್ಲ ಒಂದ್ ಕಡೆ ಭವಾನಿ ರೇವಣ್ಣ ಅವರು ಕೂಡ ಅರೆಸ್ಟ್ ಆಗಬಹುದು ಅನ್ನುವಂತ ಒಂದು ನಿರೀಕ್ಷೆಗಳೇನಿತ್ತು, ಅಂದ್ರೆ ಅವ್ರಿಗೂ ಬಂದ ಭೀತಿ ಏನಿತ್ತು, ಆ ಒಂದು ಭೀತಿಯಿಂದ ಹೊರಗೆ ಬಂದಂತೆ ಕಾಣ್ತಾ ಇರುವಂತದ್ದು. ಈ ಪ್ರಕರಣ ತುಂಬಾ ಗಂಭೀರವಾಗಿ SIT ಅಧಿಕಾರಿಗಳು ತೆಗೆದುಕೊಂಡು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಇದರಲ್ಲಿ H.D. ರೇವಣ್ಣ ಸೇರಿದಂತೆ ಒಟ್ಟು 7 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿತ್ತು. ಆದ್ರೆ ಭವಾನಿ ಕೂಡ ಅರೆಸ್ಟ್ ಆಗುವಂತ ಸಾಧ್ಯತೆಗಳಿತ್ತು. ಆದ್ರೆ ಇಲ್ಲ ಒಂದ್ ಕಡೆ ಹೈಕೋರ್ಟ್ ಕೊಟ್ಟಂತ ಅವ್ರಿಗೆ ಲೀಗಲ್ ಪ್ರೊಟೆಕ್ಷನ್ ಈಗ ಆ ಬಂಧನದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ. ಇವತ್ತು ಕೊಟ್ಟಂತ ಆದೇಶ ದೊಡ್ಡ ರಿಲೀಫ್ ಭವಾನಿ ರೇವಣ್ಣಿಗೆ ಅಂತ ಇದು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಪ್ರತಿಭಾ, ಧನ್ಯವಾದ ರಮೇಶ್ ತಮ್ಮೆಲ್ಲ ಮಾಹಿತಿಗೆ. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.